ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ರುಚಿಯಾದ ಟೇಸ್ಟಿಯಾದ ಕರ್ಜೂರಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಪಟಾಪಟ ಅಂತ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಮೋಲ್ಡ್ ಒಂದಿದ್ರೆ ಸಾಕು, ಈಸಿಯಾಗಿ ಮಾಡ್ಕೋಬಹುದು, ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಕೈಯಲ್ಲೇ ಮಾಡ್ಕೊಂಡಾಗ ಓಪನ್ ಆಗಿಬಿಡುತ್ತೆ. ಈಗ ಮಾಡ್ಕೊಳ್ಳೋದಕ್ಕೆ ಹೂರಣ ಮಾಡ್ಕೊಳ್ಳೋದಕ್ಕೆ 1 ಕಪ್ ಆಗೋಷ್ಟು ಕಡಲೆಪಪ್ಪು, 3/4 ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಬರ್ತಾಯಿದ್ದೀನಿ. ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಾನು 1 ಕಪ್ ಆಗಿರೋದು ಸೇರಿಸ್ಕೊಂಡಿದ್ದೆ, ಮತ್ತು ಅರ್ಧ ಕಪ್ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕೊಬ್ಬರಿಗೆ ಮೇಲೆ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ, ತುರಿದ್ಬಿಟ್ಟು ನೀಟಾಗಿ. ಇದಕ್ಕೆ ಬಿಳಿ ಎಳ್ಳು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೂರಣ ಮಾಡಿಟ್ಕೊಂಡ್ಬಿಡೋಣ. ಈ ರೀತಿ ಹೂರಣ ಮಾಡಿಟ್ಕೊಂಡ್ರೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ನಾವು ಸಕ್ಕರೆ ಬದಲು ಬೆಲ್ಲ ಆದರೂ ಸೇರಿಸ್ಕೋಬಹುದು. ಸಕ್ಕರೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹೂರಣ ಆಗಿದೆ, ಹಿಟ್ಟು ಕಣಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಅಥವಾ ನಮ್ಗೆ ಯಾವ್ದು ಬೇಕಾದರೆ ಅದು ಒಂದಾದರೂ ಸೇರಿಸ್ಕೋಬಹುದು. ಸ್ವಲ್ಪ ಉಪ್ಪು, ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆ ಸೇರಿಸ್ಕೊಂಡ್ರೆ. ಇಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಥವಾ ನಾವು ಸಕ್ಕರೆ ಪುಡಿನ ಸೇರಿಸ್ಕೊಂಡಿಲ್ಲ ಅಂದರೆ ಮೇಲೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಸಕ್ಕರೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಜಾಸ್ತಿ ಕಲಸಿದ ನಂತರ ಆರೋದಕ್ಕೆ ಬಿಡಬಾರ್ದು, ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕಾಗುತ್ತೆ. ಮೇಲೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬಹುದು. ಈಗ ಇದು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಳ್ಳೋಣ. ಅರ್ಧ ಗಂಟೆ ನೆನೆದ ನಂತರ ಮತ್ತೆ ನಾವು ಕರ್ಜಿಕಾಯಿ ಮಾಡ್ಕೊಂಡ್ರೆ ಸರಿ ಬರುತ್ತೆ. ಈಗ ಅರ್ಧ ಗಂಟೆ ಆಗಿದೆ. ಸ್ವಲ್ಪ ಕಣಕ ತಗೊಂಡು ನೀಟಾಗಿ ನಾನು ಪೌಡರಲ್ಲಿ ಇಟ್ಕೊಂಡು ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಇದು ಒಂದೇ ಶೇಪ್ ಬೇಕು, ಸರ್ಕಲಲ್ಲೇ ಬೇಕು ಅಂತ ಏನಿಲ್ಲ. ನಾವು ಮೋಲ್ಡ್ ಸಹಾಯದಿಂದ ಮಾಡೋದ್ರಿಂದ ನಮಗೆ ಶೇಪ್ ಚೇಂಜ್ ಆದರೂ ಏನು ಪ್ರಾಬ್ಲಮ್ ಆಗಲ್ಲ. ನೀಟಾಗಿ ಲಟ್ಸ್ಕೊಳ್ಳೋಣ ಒಂದ್ಸರಿ. ಈ ರೀತಿ ಎಲ್ಲನೂ ಒಂದೇ ಸರಿ ಮಾಡಿಟ್ಕೊಂಡು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು. ಇದನ್ನು ತೆಗೆದು ಮೋಲ್ಡಿಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಮಾಡಿಟ್ಕೊಂಡಿರೋ ಹೂರಣನ ಸೇರಿಸ್ಕೊಂಡು ನೀಟಾಗಿ ಕರ್ಜಿಕಾಯಿನ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಎಲ್ಲನೂ ಮಾಡಿಟ್ಕೊತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ, ಜಾಸ್ತಿ ಕಾಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಕಾದ ನಂತರನೇ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಉಬ್ಬಿ ಬರುತ್ತೆ. ಈ ರೀತಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.